ಎಲ್ಲರಿಗೂ ಶುಭ ಸಂಜೆ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ, ಡಿಜಿಟಲ್ ಪ್ರಿಂಟ್ ಪ್ರೆಸ್ ಎಲ್ಲರೂ ಬಂದಿದ್ದೀರಾ, ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಿಮ್ಮಿಂದಲೇ ನಮ್ಮ ಚಿತ್ರಗಳು ತಲುಪೋದು ನಮ್ಮ ಆಡಿಯನ್ಸ್ಗೆ. ಸೊ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತದೆ. ನನ್ನ ಹೆಸರು ಸಿದ್ದು ಮೂಲಿಮನಿ, ನಟ ಹಾಗೂ ಇವತ್ತಿನ ನಿರೂಪಕ. ದೇವರನಿಗೂ ನಿರೂಪಣೆ ಮಾಡಬೇಕಂತ ಪ್ಲಾನ್ ಇರಲಿಲ್ಲ, ಬಟ್ ಇದಕ್ಕಿಂತ ಮುಂಚೆ ವಿಡಿಯೋ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ನನ್ನ ಸ್ನೇಹಿತನಿಗೋಸ್ಕರ ಆಂಕರಿಂಗ್ ಮಾಡಿದೆ. ಅದು ನಮ್ಮ ತಂಡಕ್ಕೆ ಗೊತ್ತಾಗಿ ಇವತ್ತು ಹೇಳ್ಕೊಂಬಂದು ಇದೆಲ್ಲ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಮಾತಾಡೋ ನಂದಾಗಿರುತ್ತೆ, ಆದ್ರೆ ಕೇಳಿಸ್ಕೊಳ್ಳೋ ಕಿವಿಗಳು ನಿಮ್ದಾದ್ರೂ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ನಾವಿದ್ದೀವಿ ಸೀಟ್ ಎಡ್ಜ್ ಮೊದಲನೇ ಝಲಕ್ನ ತೋರ್ಸಕ್ಕೆ, ನಮ್ಮ ಚಿತ್ರದ ಇನ್ನೇನು ಕಾಂಟೆಂಟ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತ ಬಂದಿದ್ವಿ. ಇಡೀ ಟೆಕ್ನಿಕಲ್ ಹಾಗೂ ತಾರೊಳಗೆಲ್ಲ ಸೇರಿದೆ. ಹಾಗೆ ಮಾಧ್ಯಮಿತರು ಜೊತೆಗಿದ್ದೀರಾ, ಬಹಳ ಖುಷಿಯಾಗಿರುವ ಸಂದರ್ಭ. ಯಾಕಂದ್ರೆ ನಮ್ಮ ಸಿನಿಮಾದ ಮೊದಲನೇ ಪ್ರೆಸ್ ಮೀಟ್ ಇದು. ನಮ್ಮ ಸಿನಿಮಾ ಟೈಟಲ್ ಸೀಟ್ ಎಡ್ಜ್. ನಿಮ್ಗೆ ಅನ್ಸ್ತಿರುತ್ತೆ ಕನ್ನಡ ಸಿನಿಮಾ ಯಾಕಪ್ಪ ಇಂಗ್ಲಿಷ್ ಟೈಟಲ್ ಅಂತ. ಐ ಥಿಂಕ್ ಪದೇ ಅಂದ್ರೆ ಸಾಕಷ್ಟು ಜನ ಇದನ್ನು ಹೇಳಿದ್ದಾರೆ. ನಾನು ಹೇಳುವಂತ ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಕಷ್ಟು ಆಂಗ್ಲ ಪದಗಳು ನಮ್ಮ ದಿನಬಳಕೆಯಲ್ಲಿ ಬಂದು, ಅಂದ್ರೆ ಬ್ರಿಟಿಷ್ ಅವರ ಆಳ್ವಿಕೆಯಿಂದನೂ ಆಗಿದೆ ಅದು. ಸೊ ಸಾಕಷ್ಟು, ಇವಾಗ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಅನ್ನೋದು ಬಸ್ ನಿಲ್ದಾಣ ಅಂತ ತುಂಬಾ ಕಡಿಮೆ ಜನ ಹೇಳ್ತಾರೆ. ನಾನೇ ಯಾರಿಗಾರ ಕ್ಷಮಿಸಿ ಅಂತ ಹೇಳಿದ್ರೆ ಕ್ಷಮಿಸಿ ಸರ್, ಕ್ಷಮಿಸಿ ಅಂತಾನೆ ಬಂದ್ಬಿಡ್ತು. ವಾವ್ ಗ್ರೇಟ್. ಸಾರಿ ಅಂತಾನೆ ಬರೋದು ಯೂಶಲಿ. ಸಾರಿ ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಓಕೆ, ಚೆನ್ನಾಗಿ ಸೂಟ್ ಆಗಿರ್ತಾರೆ ಆಕ್ಚುಲಿ. ಈಗ ನಮ್ಮ ಚಿತ್ರದ ನಾಯಕಿ ನಟಿನ ಕರೆಯುವಂತ ಸಮಯ. ಮೊದಲನೇ ಹೆಜ್ಜೆ, ಬಟ್ ಅದ್ರ ಅನ್ಸಲ್ಲ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಐ ಥಿಂಕ್ ನನಗಿಂತ ಮಾತುಗಳು ಅವ್ರು ಫಸ್ಟ್ ಆಡ್ಲಿ ಅಂತ ನೀವೆಲ್ಲ ಕಾಯ್ತಿದ್ದಾರೆ ಅಂತ ಗೊತ್ತು ನನಗೆ. ಬಟ್ ನೀವೇ ಅವರ ಒಂದು ಮೊದಲನೇ ಹೆಜ್ಜೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ನಾಯಕಿ ನಟಿ ರವೀಕ್ಷಾ ಶೆಟ್ಟಿ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ದಯವಿಟ್ಟು ಬನ್ನಿ. ಬಂದಿದ್ದಾರೆ ನೋಡ್ಕೊಳ್ತಾ ಇದ್ದು. ಸೊ ನಮ್ಮ ದಿನದ ಖರ್ಚು ಹೋಗಿ ಬರೋದಕ್ಕೆಲ್ಲ ಕೊಡ್ತಿದ್ದು ರಘು ಮಾಸ್ಟರ್ ಜೊತೆ ಇದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿದ್ದೆ ನಾನು. ಆ ಹಾಡು 54 ಮಿಲಿಯನ್ ಹಿಟ್ಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಆ ಹಾಡಿನ ಹೆಸರು ನಾನು ಹೋಗೋಕ್ಕೂ ಮೊದಲು ಅಂತ. ಅವರ ಮೊದಲನೇ ಹೆಜ್ಜೆ ಅದ್ರಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಅವ್ರ ಜೊತೆ ಕೆಲಸ ಮಾಡಿದಂತೂ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ಒಂದು ಒಳ್ಳೆ ರ್ಯಾಪು ಇದೆ. ಅವ್ರು ಏನೇ ಸ್ಟೆಪ್ ತೋರಿಸಿದ್ರು ಮಾಡ್ಬೋದು. ಯಾಕಂದ್ರೆ ಅಷ್ಟು ಆಲ್ರೆಡಿ ಟೀಮ್ ವರ್ಕ್ ಮಾಡಿದ್ದೆ. ಮಾಸ್ಟರ್ ತುಂಬಾ ಚೆನ್ನಾಗಿದೆ ವರ್ಕ್ ಈ ಸಿನಿಮಾದಲ್ಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇದರ ಜೊತೆಗೆ ನಾವು ಇನ್ನೊಬ್ಬರನ್ನ ಕರೆಯುವಂತ ಸಮಯ ಇದು. ಅಗೇನ್ ಕೋಇನ್ಸಿಡೆಂಟ್, ನಮ್ಮ ಸ್ಕೂಲಿನ ಸೀನಿಯರ್ ಇವರು ಕೂಡ. ಅದ್ ಹೆಂಗೆ ಈ ಸಿನಿಮಾದಲ್ಲಿ ಎಲ್ಲ ಸೀನಿಯರ್ಗಳು ಸಿಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಹೆಸರು ಪುನೀತ್ ಬಾಬು ಅಂತ. ಅದ್ಭುತವಾದ ಒಂದು ಧ್ವನಿ, ಕಂಚಿನ ಕಂಠ ಅಂತ ಹೇಳ್ಬೋದು. ಇವರು ಧ್ವನಿ ಕೇಳ್ತಿದಂಗೆ ಇವರು ರೆಕಗ್ನೈಸ್ ಮಾಡ್ಬೋದು ಪುನೀತ್ ಅವರು ಎಷ್ಟು ಅದ್ಭುತ ನಟ ಅಂತ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದಾರೆ. ಸೊ ಇದು ನಮ್ಮ ಟೀಮ್ ಆಗಿದೆ. ಸೊ ನಮ್ಮ ಟೀಮಿನ ಸಹಾಯಕ ನಿರ್ದೇಶಕರು ಕೂಡ ಬಂದಿದ್ದಾರೆ. ಚಂದ್ರು ಅವರಿದ್ದಾರೆ, ಬೆಂಕಿ ಅವರಿದ್ದಾರೆ. ಐ ಥಿಂಕ್ ಅವ್ರು ಕೂಡ ಸ್ಟೇಜ್ ಮೇಲೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಹಾಗೆ ನಮ್ಮ ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಹೆಲ್ಪ್ ಮಾಡ್ತಿರುವಂತ ರಘು ಸುವರ್ಣವೀರ್ ಇದ್ದಾರೆ. ಹಾಗೆ ಸಾಕಷ್ಟು ಜನ ಬ್ಲಾಗರ್ಸ್ ಬಂದಿದ್ದಾರೆ ಇಲ್ಲಿ. ಸಾಕಷ್ಟು ಜನ ನಮ್ಮ ಆಪ್ತರು ಬಂದಿದ್ದಾರೆ. ಮನೆಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಚೇತನ್ ಪ್ರೋ ಮನೆ ಕಡೆಯಿಂದ ಬಂದಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಮನೆ ಕಡೆಯಿಂದ ಬಂದಿದ್ದಾರೆ. ಇಬ್ರು ಮುದ್ದಾದ ಮಕ್ಕಳು ಬಂದಿದ್ದಾರೆ. ಸೊ ಖುಷಿ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಹಾಗೆ ಪಾತ್ರದ ಪರಿಚಯ ಇರುತ್ತೆ. ಮೊದಲನೇದಾಗಿ ನಾನು ಗಿರಿಯಣ್ಣ ನಿಮಗೆ ಕೊಡ್ತಾ ಇದ್ದೇನೆ ಮೈಕ್ನ. ಸೊ ನೀವು ಹೇಳಬೇಕು ನಮ್ಮ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ. ಅವರು ಕೋ ಡೈರೆಕ್ಟರ್ ಆಗಿದ್ರು. ಅದು ಕೊಡಗುನಲ್ಲಿ ಒಂದು 10 ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ. ಅವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ, ಮಾತಾಡ್ತಿದ್ರಲ್ಲ ಶಾರ್ಟ್ ರೆಡಿ ಅಂತ ನಾವು ನಮಗೆ ಏನಯ್ಯ ಈಗ ಶಾರ್ಟ್ ಮುಗೀತು ಮತ್ತೆ ಕರಿತಾ ಇದ್ದಾರೆ. ಶಾರ್ಟ್ ರೆಡಿ ಇದ್ದೀವಿ, ಕ್ಯಾಮ್ರಾ ಇಡ್ತಾ ಇದ್ವಿ, ನಾವು ರೆಡಿ ಆಗ್ಬಿಡೋದು. ನಾನು ಹೇಳಿದೆ, ನೀನು ಇವಾಗಲೇ ಹಿಂಗೆ ರುಬ್ತಾ ಇದೆಯಾ, ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ರುಬ್ತೀಯ ಅಲ್ವಾ ಅಂದ್ರೆ, ಇಲ್ಲ ಹಂಗೆಲ್ಲ ಅಲ್ಲ ಅಂತ. ನಂಬಲ್ಲ ಸರ್, 1 ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದಲ್ಲಿ. ಡೇ ಆ್ಯಂಡ್ ನೈಟ್. ತುಂಬ ಒಳ್ಳೆ ಕೆಲಸಗಾರ, ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಯಾಕಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗಿನ ಟೈಮ್ನಲ್ಲಿ ಯಾರು ಹೆಲ್ಪ್ ಮಾಡಲ್ಲ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ, ಅಂದರೆ ನಾನಲ್ಲ, ಪ್ರೊಡ್ಯೂಸರ್ ಗಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು, ಸಿನಿಮಾ ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಅವರು. ಇಲ್ಲ ಈ ಸಿನಿಮಾ ಚೆನ್ನಾಗಾಗುತ್ತೆ, ಚೆನ್ನಾಗಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸರ್, ನಿಮಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ಸಿದ್ದು ಒಳ್ಳೆ ಪರ್ಫಾರ್ಮರ್. ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ. ಇದು ಮಾಡಬೇಡ ಅಂತ ಇರಪ್ಪ. ಇದು ಸಿನಿಮಾ ನೋಡ್ಕೊಂಡು ಮಾಡ್ಬೇಕೆ ಹೊರತು ಎಲ್ಲ ಒಟ್ಟಿಗೆ ಮಾಡ್ಬಿಟ್ರೆ ಕಸ ಆಗ್ಬಿಡುತ್ತೆ ಅಂದೆ. ಇಲ್ಲ ಅಣ್ಣ ಕಸನೇ ಅಲ್ಲಣ್ಣ, ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ. ಓ ಆಯ್ತು ಬಿಡಪ್ಪ, ನೀನು ಚೆನ್ನಾಗಿ ಮಾಡಿದೆ, ಒಳ್ಳೆ ಡ್ಯಾನ್ಸರು, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಫೈಟ್ರು,
ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ, ಒಳ್ಳೇದಾಗಲಿ. ಆಮೇಲೆ ಗಾರ್ಜಿಯಸ್ ಲುಕ್. ಇವ್ರ ಜೊತೆ ಒಂದು ಸೀನು ಇಲ್ಲ, ಆದರೆ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ಗೂ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ. ಎಷ್ಟು ಬೆಳ್ಗೋವ್ರಿ ಇವರು, ಅಷ್ಟು ಬೆಳ್ಳಿಗೆ ಯಾರಾದ್ರೂ ಇರ್ತಾರ ಮನುಷ್ಯ, ಅಷ್ಟು ಬೆಳ್ಗೆಲ್ಲ ಇರಬಾರ್ದು. ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ, ಇಷ್ಟಪಡ್ತೀರಿ ಅಂತ ಗೊತ್ತು. ಇದನ್ನ ಜನಗಳಿಗೆ ತಲುಪಿಸುವಂಥ ಭಾರ ನಿಮ್ಮ ಮೇಲಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಷ್ಟು ದಿನ ಡೇಟ್ಸ್ ಅಣ್ಣ? ಬರೀ ನೈಟು, ಒಂದಿನ ಡೇ ಮಾಡಿದ್ರು, 10 ದಿನ ನೈಟ್ ಹುಟ್ಟಿದ್ದಾರೆ ಅಣ್ಣ. ನನ್ನ ನೈಟ್ ಎಲ್ಲ ಇವ್ರ ಮುಂದೆ ಇನ್ನೇನು ಭಯ ಪಡೋದು ನಾನು ಲೈಟೇ ಹಾಕಿಲ್ಲ. ನಮ್ಮ ಕ್ಯಾಮ್ರಾಮನ್ ನಾವು ರಘು ಇದಾರಲ್ಲ ಪಕ್ಕದಲ್ಲಿ ಅಂತ. ನಾವೆಲ್ಲ ತಮಟೆ ಡ್ಯಾನ್ಸ್ಗೆ, ತಮಟೆ ಸೌಂಡ್ ಡ್ಯಾನ್ಸ್ ಮಾಡೋರು. ಸರ್ ಅವ್ರು ಹೇಳ್ತಿದಾರೆ, ಗೊತ್ತಿರಲಿಲ್ಲ ನಮ್ಗೆ ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ. ಗೊತ್ತಿದ್ರೆ ಸುಮ್ಮನೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನನ್ ಬದಲು ಅಣ್ಣನೇ ಮಾಡಿರೋರು. ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಸುಮ್ಮನೆ. ವಿ ಕಾಂಟ್ ಡಿನೈ ದಟ್ ಫ್ಯಾಕ್ಟ್. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಪ್ರೀತಿಯ ಮಾತುಗಳಿಗೆ ಸೀರಿಯಸ್ಲಿ ಥ್ಯಾಂಕ್ ಯು. ಹೊಸ ತಂಡ ಅಂತ ಅನ್ಸ್ಲಿಲ್ಲ ಇವತ್ತು ಅವ್ರಿಗೆ. ಎಷ್ಟು ಚೆನ್ನಾಗಿ ಮಿಂಗಲ್ ಆಗಿ ಕೆಲಸ ಮಾಡಿದ್ರು ಅಂದ್ರೆ ಸೀರಿಯಸ್ಲಿ ನಮ್ಗೆಲ್ಲ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಶಾರ್ಟ್ ಓಡಬೇಕಾಗಿತ್ತು ಅಂದ್ರೆ ಬೀಯಿಂಗ್ ಯಂಗ್ಸ್ಟರ್ ನನಗೆ ಸುಸ್ತಾಗ್ತಿತ್ತು, ಬಟ್ ಗಿರಿಯಣ್ಣ ಲೆಟ್ಸ್ ಡೂ ಇಟ್ ಅಂತಿದ್ರು. ಸೊ ಆ ಒಂದು ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈಗ ನಮ್ಮ ಚಿತ್ರದ ಸೆಕೆಂಡ್ ಹೀರೋ ಮಾತಾಡ್ತಾರೆ, ರಘು ರಾಮನ್ ಕೊಪ್ಪ ಅವರು. ಸರ್ ಪ್ಲೀಸ್ ನಿಮ್ಮ ಪ್ರೀತಿಯ ಮಾತುಗಳು. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮದವ್ರಿಗೆ, ಪ್ರಸ್ತುತವರಿಗೆ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ, ನಮ್ಮನ್ನು ಪ್ರೇರಣೆ ಕೊಡ್ತಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಹಿರಿಯ ಮುತ್ಸದಿ ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್. ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ. ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಯೋಗ ಟೀಚರ್ ಅಲ್ಲದೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಕ್ಯಾರೆಕ್ಟರ್ಗೆ. ಅದನ್ನ ಆಮೇಲೆ ಹೇಳ್ತಾರೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದೇನೇ ಟ್ವಿಸ್ಟ್ ಕಥೆಗೆ. ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು, ಅದೇ ನಾನು ಆವಾಗಲೇ ಹೇಳಿದಾಗೆ ಪ್ಯಾಷನೇಟ್ ಇರುವಂತಹ, ಅಂದ್ರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ. ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ. ಇದಕ್ಕಿಂತ ಮುಖ್ಯವಾಗಿ ಎಲ್ಲರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗುತ್ತೆ, ಪೇಷನ್ಸ್ ಇರಲ್ಲ. ನೀವು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ ಇನ್ನೂ 1 hour ಆಗ್ಬಿಡುತ್ತೆ. ಒಟ್ಟಾಗಿ ಹೇಳ್ತೀನಿ, ಒಂದು ಒಳ್ಳೆ ಟೀಮು. ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ. ಇಷ್ಟುವರೆಗೆ ಇಷ್ಟು ಫ್ರೀಯಾಗಿ, ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನನ್ನ ಫಸ್ಟ್ ಟೈಮ್ ಅನ್ಸುತ್ತೆ. ಅಂದ್ರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ. ಈ ಥರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ರಬೀಕ್ಷಾ ಅವರು ಹೀರೋಯಿನ್, ನಿಮ್ಗೆ ಗೊತ್ತಿದೆ, ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ. ಭರವಸೆಯ ನಟಿ ಅನಿಸ್ತಾ ಇದೆ. ಎಲ್ಲೋ ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನ್ ಅನಿಸ್ತಾ ಇತ್ತು ನಮಗೆಲ್ಲ, ಆ ಒಂದು ಗ್ಲೋ ಇದೆ, ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಸಿದ್ದು ಅವರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸಿನಿಮಾದಲ್ಲಿ. ಜೊತೆಗೆ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು. ಇಲ್ಲ, ಬೇಗ ಮುಗಿಸ್ತಾ ಇದ್ದೆ, ಸ್ವಲ್ಪ ಜಾಸ್ತಿ ದಿನ ಶೂಟಿಂಗ್ ಮಾಡಿದ್ದೀನಲ್ಲ, ಅದಕ್ಕಾದ್ರೂ ಹೆಚ್ಚು ಮ್ಯಾನೇಜ್ ಆಗಲಿ. ಏನಣ್ಣ, ಮನುಷ್ಯರಿಗೆ ಯೋಗ ಹೇಳ್ಕೊಡ್ತೀನಿ. ದೆವ್ವಗಳ ಜೊತೆ ಯೋಗ ಮಾಡಿಲ್ಲ. ಎರಡು ಸಂದರ್ಭ ಬರುತ್ತೆ, ಅದು ಮಾಡಿಲ್ಲ. ಮಾಡಿದಾಗ ಅನ್ಸುತ್ತೆ, ಏನು ರಿವೀಲ್ ಮಾಡ್ಬಿಟ್ರಿ ಕಥೆನ, ಆ ಥರ. ಧನ್ಯವಾದ. ಕರೆಕ್ಟ್. ಅದೇ ನನಗೆ ಮೊನ್ನೆ ಇನ್ನೊಂದು ಸಿನಿಮಾದಲ್ಲಿ ಶೂಟಿಂಗ್ ನಡೀತಾ ಇರುವಾಗ ಕೇಳ್ತಾ ಇದ್ರು ನಾಯಕ ನಟರೊಬ್ರು, ನಿಮ್ಮನ್ನ ಹೆಂಗ್ರಿ ಪೊಲೀಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಈ ಹೈಟ್ಗೆ ಲುಕ್ ಓಕೆ ಬಿಡಿ, ಹೇಗೆ ಇರಲಿ, ಹೈಟ್ ಅದು ಹೆಂಗೆ ಮ್ಯಾನೇಜ್ ಆಗುತ್ತೆ ಅಂತ. ನನಗೂ ಅರ್ಥನೇ ಆಗ್ತಿಲ್ಲ. ಯಾರು ಹೇಳ್ತಿರೋದು ಹೆಂಗೆ, ಯಾವ ಇದ್ರ ಮೇಲೆ ನಮ್ಮನ್ನ ಕ್ಯಾಸ್ಟ್ ಮಾಡ್ತಾರೆ ಪೊಲೀಸ್ ಪಾತ್ರ. ಸುಮಾರು 20 ಸಿನಿಮಾ ಆಗೋಯ್ತು ನಂದು ಪೊಲೀಸ್ ಆಗಿ. ಕಾಸ್ಟ್ಯೂಮ್ ಎತ್ತಿಟ್ಕೊಂಡಿಲ್ಲ, ಜೋಡಿಸ್ಕೊಂಡಿಲ್ಲ, ಅವರೇ ಕೊಡ್ತಾ ಇದ್ದಾರೆ. ಧನ್ಯವಾದ, ಥ್ಯಾಂಕ್ ಯು. ಏನಣ್ಣ,
ನಡೆಯುತ್ತಲ್ವಾ? ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಜ ಜೀವನದಲ್ಲಿ ಕೂಡ ಅವ್ರು ಯೋಗ ಮಾಸ್ಟರ್. ಬೆಳಗ್ಗೆ ದಿನನಿತ್ಯ ಅವ್ರು ಯೋಗ ಹೇಳ್ಕೊಡ್ತಾರೆ ಸಾಕಷ್ಟು ಜನಕ್ಕೆ. ಮೇ ಬಿ ಅದರಿಂದ ಇನ್ಸ್ಪೈರ್ ಆಗಿ ಈ ಚಿತ್ರದಲ್ಲಿ ಅವ್ರ ಕ್ಯಾರೆಕ್ಟರ್ ಹಂಗೆ ಮಾಡಿದ್ರೆ ಅಂತ ಅನ್ಕೊಳ್ತೀನಿ. ಅಂಡ್ ಅವಾಗಲೇ ಅವ್ರು ರಿವೀಲ್ ಮಾಡಲಿಲ್ಲ, ಇವ್ರಿಗೆ ಯಾರನ್ನ ಕಂಡ್ರು ತುಂಬಾ ಪ್ರೀತಿ ಈ ಸಿನಿಮಾದಲ್ಲಿ, ಯಾರನ್ನ ಕಂಡ್ರು ತುಂಬಾ ಪ್ರೀತಿ, ಅದಂತೂ ಹೇಳ್ಬೋದು. ಅಷ್ಟು ಹೇಳ್ತೀನಿ, ಇಲ್ಲಾಂದ್ರೆ ಆಗಲೇ ಡೈರೆಕ್ಟರ್ ನೋಡ್ತಾರೆ, ಹೊಡ್ಬಿಡ್ತಾರೆ. ಈಗ ಮುಂದೆ ಯಾರು ಮಾತಾಡ್ತಾ ಅಂದ್ರೆ ನಮ್ಮ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಕಾಶ್ ಪರ್ವ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಫಾರ್ ದಿ ಆಪರ್ಚುನಿಟಿ. ನನಗೆ ಈ ಸಾಂಗಲ್ಲಿ ನಾವು ಒಂದು 3 ಸಾಂಗ್ ಮಾಡಿದ್ದೀವಿ, ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ದೊಡ್ಡವರೇ ಹಾಡಿದ್ದಾರೆ ನಮ್ಮ ಸಾಂಗ್ಸ್ನ. ಟಿಪ್ಪು ಸರ್ ಹಾಡಿದ್ದಾರೆ, ಅರ್ಮಾನ್ ಮಾಲಿಕ್ ಅವರು ಹಾಡಿದ್ದಾರೆ, ಆ್ಯಂಡ್ ಸಿದ್ಧಾರ್ಥ್ ಬೆಳ್ಮಣ್ ಅವರು ಒಂದು ಸಾಂಗ್ ಹಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಇವರೆಲ್ಲ ನನ್ನ ಮ್ಯೂಸಿಕೆಲ್ಲ ಹಾಡಿದ್ರು ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಲಿರಿಸಿಸ್ಟ್ಸ್ ಆ್ಯಂಡ್ ಮೈ ಮ್ಯೂಸಿಷಿಯನ್ಸ್. ಆ್ಯಂಡ್ ನಾನು ನೋಡೋದ್ರಲ್ಲೇ ಚೇತನ್ ಸರ್ ತುಂಬ ಪೇಷನ್ಸ್ ಇರೋ ಡೈರೆಕ್ಟ್ರು. ಎಲ್ಲ ಡೈರೆಕ್ಟ್ರು ಫೋರ್ಸ್ ಮಾಡ್ತಿರ್ತಾರೆ, ಯಾವಾಗ ಸಾಂಗ್ ಕೊಡ್ತೀರಾ, ಯಾವಾಗ ಸಾಂಗ್ ಕೊಡ್ತೀರಾ ಅಂತ. ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಡಿ ಅಂತ. ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ, ಟೀಸರ್ ಎಲ್ಲ ಬಂದಿದೆ ಅಂದರೆ ಅದಕ್ಕೆ ಚೇತನ್ ಸರ್ ನಿಮ್ಮ ಪೇಷನ್ಸೇ ಕಾರಣ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರು ಅಷ್ಟೇ ಸಿಕ್ಕಾಪಟ್ಟೆ ಪೇಷನ್ಸು. ಏನಾದರೂ ಒಂದು ನಮ್ಮ ಮ್ಯೂಸಿಕ್ಕಿಂದ ಒಂದು ಒಳ್ಳೆ ಸೀನ್ ತುಂಬ ಎಲಿವೇಟ್ ಆಗುತ್ತೆ ಅಂದರೆ ಖಂಡಿತ ಮಾಡಿ, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಅಷ್ಟು ನಮಗೆ ಕೊಟ್ಟು ಮಾಡಿಸಿದ್ದಾರೆ. ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ರೀರೆಕಾರ್ಡಿಂಗ್ ಆಯಿತು ಸರ್, ಆಲ್ಮೋಸ್ಟ್ 1 ತಿಂಗಳು ಮಾಡಿದ್ದೀವಿ. 1 ತಿಂಗಳು ಒಂದು ಪ್ರೋಗ್ರಾಮಿಂಗ್, 15 ಡೇಸ್ ಪ್ರೋಗ್ರಾಮಿಂಗ್ ಆ್ಯಂಡ್ 15 ಡೇಸ್ ಲೈವ್ ಎಲ್ಲ ಮಾಡಿಸಿದ್ವಿ ಸರ್. ಸರ್ ಜಾನರ್ ರಿವೀಲ್ ಮಾಡ್ಬೋದಾ? ಜಾನರ್ ಸರ್, ಈ ಜಾನರ್ ಏನು ಅಂದರೆ ನಮ್ಮ ಸಿನಿಮಾದು ಕಾಮಿಡಿನೂ ಇದೆ, ಅಟ್ ದ ಸೇಮ್ ಟೈಮ್ ಹಾರರು ಇದೆ. ಹ್ಯೂಮರ್ ಹಾರರ್ ಒಟ್ಟೊಟ್ಟಿಗೆ ಇದೆ ಕೆಲವೊಂದು ಸೀನು. ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಜನರನ್ನ ನಗಿಸ್ಲೂಬೇಕು ಕೆಲವೊಂದು ಕಡೆ, ಅಟ್ ದ ಸೇಮ್ ಟೈಮ್ ಹೆದರ್ಸ್ಲೂಬೇಕು. ಅದು ಎರಡೂ ಫೀಲ್ ಒಂದೇ ಸಲ ಕೊಡೋದು ಭಾಳ ಕಷ್ಟ. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಕಾಶ್ ಅವರೇ, ನಿಮ್ಮ ಒಂದು ಕೊಡುಗೆ ತುಂಬಾನೇ ಇದೆ ನಮ್ಮ ಚಿತ್ರಕ್ಕೆ. ಈ ಚಿತ್ರದಿಂದ ನಿಮ್ಮ ಹೊಸ ಆಯಾಮ ಶುರುವಾಗಲಿ, ಬೇರೆ ಥರದ ಒಂದು ಮ್ಯೂಸಿಕ್ ಮಾಡೋ ಥರ ಆಗಲಿ ನಿಮಗೆ ಅಂತ ನಾನು ವಿಶ್ ಮಾಡ್ತೀನಿ. ಪಕ್ಕದಲ್ಲಿ ಹಾಗೆ ಮಾಸ್ಟರ್ ಇದ್ರು, ಮಾಸ್ಟರ್ಗೆ ಕೊಟ್ಬಿಡೋಣ ಅನ್ಕೊಂಡೆ ಮೈಕ್ನ. ಮಾಸ್ಟರ್ ಮಾತಾಡ್ತಾರೆ, ಮಾಸ್ಟರ್ ಮಾತಾಡಲಿ. ರಘು ಮಾಸ್ಟರ್ ಪ್ಲೀಸ್, ನಿಮ್ಮ ಪ್ರೀತಿಯ ಮಾತುಗಳು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸಿ-ಟೆಕ್ಸ್ ಸಿದ್ದು ಆಲ್ರೆಡಿ ನನಗೆ ಒಂದು 10-15 ವರ್ಷದಿಂದ ಗೊತ್ತು. ನಾವು ಶೋ ಮಾಡ್ತಾ ಇದ್ದಾಗಿಂದ ಒಂದು ಪರಿಚಯ ಇದೆ. ತುಂಬ ಶೋ ನನ್ನ ಜೊತೆ ಮಾಡಿದ್ದಾರೆ ಅವರು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್, ಹಾಗೆ ಗಿರಿಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಒಂದು ಸಿನಿಮಾಲಿ ಅವಕಾಶ ಕೊಟ್ಟು 3 ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆ ಬೈಕ್ ಹುಕ್ ಸ್ಟೆಪ್ ಕೂಡ ತುಂಬ ಟ್ರೆಂಡಿಂಗ್ ವೈರಲ್ ಆಗಿತ್ತು. ಸೊ ಸಿದ್ದು ಅವರು ಹೇಳೋದೇ ಬೇಡ, ತುಂಬ ಒಳ್ಳೆ ಡ್ಯಾನ್ಸರು, ಸೂಪರಾಗಿ ಮಾಡ್ತಾರೆ. ಏನು ಹೇಳಿದ್ರು ಬೇಗ ಕಲ್ತ್ಕೊಂಡು ಕ್ಯಾಚಿಯಾಗಿ ಮಾಡ್ತಾರೆ. ಹಾಗೆ ರವೀಕ್ಷಾ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಡ್ಯುಯೆಟ್ ಸಾಂಗ್ ನೋಡಿದ್ದೀರಲ್ಲ. ಸೊ ಹೋಪ್ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಎಲ್ಲರೂ ವಸ್ತುಪೂರ್ಣ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಒಟ್ಟಿಗೆ. ಸರ್ ಆಲ್ರೆಡಿ ಆಗಿದೆ ಸರ್, ಒಂದು 35-40 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಈಗ ಲೈನ್ ಅಪ್ ಆಗ್ತಾ ಇದೆ ಸರ್, ಕಂಟಿನ್ಯೂ 1 by 1 ಬರ್ತಾನೆ ಇದೆ ಸರ್. ಅದು ಸಿದ್ದು ಅವ್ರದೇ ಸ್ವಲ್ಪ ಐಡಿಯಾ. ಮಾಸ್ಟರ್ ನನ್ಗೆ ಏನಾರು ಆಗಲಿ ಒಂದು ನನ್ಗೆ ಬುಕ್ ಸ್ಟೆಪ್ ಬೇಕೇ ಬೇಕು, ಸ್ವಲ್ಪ ಎಲ್ಲರೂ ಮಾಡೋ ಥರ ಬೇಕು ಅಂತ ಹೇಳಿದ್ರು. ಸೊ ಆಕಾಶ್ ಪರ್ವ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಸೊ ಆ ಬಿಟ್ಟು ಕೇಳಿದಾಗ ನಾರ್ಮಲ್ ಆಗಿ ಮಾಡೋದಕ್ಕಿಂತ ಏನಾದ್ರು ಕ್ಯಾಚಿ ಆಗೇ ಇರಲಿ ಅನ್ನೋದಕ್ಕೋಸ್ಕರ ಅವು ಬೈಕ್ ಸ್ಟೆಪ್ ಮಾಡಿದ್ರೆ ಎಲ್ಲರಿಗೂ ಈಸಿ ಆಗುತ್ತೆ ಮಾಡೋದಕ್ಕೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಮಾಡಿದೆ. ಒಂದು 4-5 ಥರ ಮಾಡಿದ್ವಿ. ಸೊ ಅದರಲ್ಲಿ ಸಿದ್ದು ಅವ್ರಿಗೆ ಬೈಕ್ ಸ್ಟೆಪ್ ತುಂಬ ಚೆನ್ನಾಗಿದೆ ಮಾಸ್ಟರ್, ಇದೇ ಮಾಡೋಣ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರು. ಸೊ ಹಾಗೆ ಟ್ರೆಂಡಿಂಗ್ ಕೂಡ ಆಯಿತು. ಸ್ವಲ್ಪ ನಮ್ದು ಇದು ಪ್ರಮೋಷನ್ ಫಸ್ಟ್ ಇರೋದ್ರಿಂದ ಅದಷ್ಟು ಇದಾಗಿಲ್ಲ. ಸೊ ಆದ್ರೂ ತುಂಬಾ ವೈರಲ್ ಆಗಿದೆ ಈ ಬೈಕ್ ಸ್ಟೆಪ್. ಆಲ್ಮೋಸ್ಟ್ ಎಷ್ಟೊಂದು ಹೀರೋಗಳೆಲ್ಲ ಮಾಡಿದ್ದಾರೆ ಈ ಒಂದು ಸ್ಟೆಪ್ನ. ಅದೆಲ್ಲ ನನಗೆ ತುಂಬಾ ಖುಷಿ ಇದೆ ಸರ್. ಸೊ ಸರ್ ಅದೇ ಅದು ಇದೆ ಸರ್. ಅದು ತುಂಬಾ ಕಡೆ ಆಲ್ರೆಡಿ ಸಿದ್ದು ಅವರೇ ಪ್ರೊಜೆಕ್ಟ್ ಮಾಡಿದ್ದಾರೆ, ತುಂಬಾ ಕಡೆ ಹೋಗಿ ಅದೊಂದು ಬ್ಲಾಗ್ ಎಲ್ಲ ಮಾಡಿದ್ದಾರೆ. ಮಕ್ಕಳನ್ನ ಒಂದು ದೊಡ್ಡ ಇದರಲ್ಲಿ ತುಂಬಾ ಮಕ್ಕಳಿಗೆ ಲೈವ್ ಆಗಿ ಅದು ಆ ಪ್ರೋಗ್ರಾಮ್ ಮಾಡಿ ತುಂಬಾ. ಅದೇ ಸರ್, ಇವಾಗ ಯೂಶಲಿ ಮಕ್ಕಳಿಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇರುತ್ತಲ್ಲ. ಸೊ ನಾವೇನ್ ಅನ್ಕೊಂಡ್ವಿ, ಸಿನಿಮಾ ಪ್ರಮೋಷನ್ ಮಾತ್ರ ಆಗ್ಬಾರದು,
ಮಕ್ಕಳಿಗೆ ಒಂದು ಕಲಿಕೆ ಕೂಡ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಡ್ಯಾನ್ಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ. ಅದರಲ್ಲಿ ಸೀಟೆಡ್ಸ್ ಡ್ಯಾನ್ಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ. ಆ ಡ್ಯಾನ್ಸ್ ವರ್ಕ್ಶಾಪ್ ಅಲ್ಲಿ ರಘು ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದಂತ ಡ್ಯಾನ್ಸ್ ಸ್ಟೆಪ್ಸ್ ನಾನು ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಮಕ್ಕಳು ಅದನ್ನ ಇಷ್ಟಪಟ್ಟು ಖುಷಿಯಾಗಿ ಮಾಡಿ, ಜೊತೆಗೆ ಅದನ್ನ ರೀಲ್ಸ್ ಕೂಡ ಮಾಡಿ ಹಾಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಹಂಗೆ ಗಿರಿಯಣ್ಣ, ನಾನು ತುಂಬಾ ವರ್ಷದಿಂದ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ತುಂಬಾ ನಾವು ಸರ್ ಅಂದ್ರೆ ಡ್ಯಾನ್ಸ್ ಅಲ್ಲ ಸರ್, ಆಕ್ಚುಲಿ ನಾನು ಹರ್ಷ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಗ ಮೋಹನ್ ಅವ್ರದ್ದು ಒಂದು ಫಿಲಮ್ ಇದಾಗಿತ್ತು. ಅದರಲ್ಲಿ ನಾವು ಇವರು ರೆಗ್ಯುಲರ್ ಆಗಿ ಒಂದು 10-15 ದಿವಸ ಕಂಟಿನ್ಯೂ ವರ್ಕ್ ಮಾಡಿದೀನಿ. ನಾನು ಕೋ ಡೈರೆಕ್ಟರ್ ಆಗಿ ಇದ್ ಮಾಡ್ತಾ ಇದ್ದೆ. ಅವಾಗ ತುಂಬಾ ಫನ್ ಎಲಿಮೆಂಟ್ ಇರುತ್ತೆ ಗಿರಿಯಣ್ಣ ಇದ್ದಿದ್ ಕಡೆ, ತುಂಬಾ ಖುಷಿ ಆಯ್ತು. ಹಾಗೆ ರಘು ಸರ್ ಕೂಡ ಒಂದು ಸಾಂಗ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ತುಂಬಾ ಫನ್ನಿ ಆಗಿದೆ. ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆ ಸಾಂಗ್ ರಿವೀಲ್ ಮಾಡಿಲ್ಲ, ಅದು ಸಖತ್ ಬ್ಲಾಗ್ ಸಾಂಗ್, ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಮಾಸ್ಟರ್, ಆಕ್ಚುಲಿ ನೀವು ಮಾತಾಡೋದೇ ಕಮ್ಮಿ ಅಂತಂದ್ರೆ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟು ಬಹಳ ಖುಷಿ ಆಯ್ತು. ಆಕ್ಚುಲಿ ಎಷ್ಟೊಂದ್ರೆ ಗೊತ್ತಾಯ್ತು ನೀವು ಎಷ್ಟು ಚಿತ್ರಗಳನ್ನ ಮಾಡಿದ್ದೀರಾ ಅಂತ. ಆದ್ರೆ ಮೊದಲನೇ ಹಾಡು ನನ್ನ ಜೊತೆನೇ ಮಾಡಿರೋದು, ಅದು ನೆನಪಿರುತ್ತೆ. ಅಂಡ್ ಇವರು ಇವತ್ತು ನನಗೆ ರೆಸ್ಪೆಕ್ಟ್ ಕೊಟ್ಟು ಸಿದ್ದು ಅವರು ಅಂತಿದ್ದಾರೆ. ಬಟ್ ನಿಜ ಹೇಳ್ಬೇಕಂದ್ರೆ ನಾನು ಅವ್ರ ತಮ್ಮ. ಯಾಕಂದ್ರೆ 15 ವರ್ಷದಿಂದನೂ ಅವ್ರ ಪರಿಚಯ. ಡ್ಯಾನ್ಸ್ ಟೀಮಲ್ಲಿ ಒಂದಿಷ್ಟು ಹುಡುಗರಿದ್ದಾಗ ಹುಡುಗರಿಗೊಬ್ರು ನೆಚ್ಚಿನ ಒಬ್ರು ಅಣ್ಣ ಇರ್ತಾರಲ್ಲ, ನನಗೆ ಅವರ ಹತ್ರ ಆಗಿದ್ರು. ತುಂಬಾ ಪ್ರೀತಿಯಿಂದ ನಡೆಸ್ಕೊಳ್ತಾ ಇದ್ರು. ಥ್ಯಾಂಕ್ಸ್ ರಘು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಈಗ ನಮ್ಮ ಚಿತ್ರದ ನಾಯಕಿ ಮಾತಾಡುವಂತ ಸಮಯ. ರವೀಕ್ಷಾ ಶೆಟ್ಟಿ ಅವರೇ, ನಿಮ್ಮ ಮೊದಲನೇ ಪ್ರೆಸ್ ಮೀಟ್ ಇದು. ಪ್ಲೀಸ್ ನಿಮ್ಮ ಪ್ರೀತಿ ಮಾತುಗಳು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಿಮ್ಮ ಅಮೂಲ್ಯವಾದ 2 ಅವರ್ ನಮಗೆ ಕೊಟ್ಟಿದ್ದೀರಾ. ತುಂಬ ಖುಷಿ ಆಗ್ತದೆ ನೀವೆಲ್ಲ ಬಂದಿರೋದು. ಮೊದಲನೇದಾಗಿ ನಾನು ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತು ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಸೊ ಈ ಆಪರ್ಚುನಿಟಿ ನನಗೆ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು. ಆ್ಯಂಡ್ ಫ್ಯೂಚರಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ಥರ ಸಿದ್ದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಎಂಥೂಸಿಯಾಸ್ಟಿಕ್ ಅಂತ ಹೇಳ್ಬೋದು. ವೆರಿ ಹೈಪರ್ ಆಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್. ಸಿನ್ಸ್ ಡೇ 1 ಅವರು ನನ್ನ ವರ್ಕ್ಶಾಪ್ ಮಾಡಬೇಕಾದ್ರೂ ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಷನ್ ಸಿನ್ಸ್ ಬಿಗಿನಿಂಗ್. ಅದು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ಹಾಗೆ ರಘುರಾಮ್ ಕೊಪ್ಪ ಸರ್, ಅವ್ರನ್ನ ನಾನು ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್, ನಮ್ದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು. ಅವ್ರು ಸೆಕೆಂಡ್ ಹೀರೋ ಮಾತ್ರ ಅಲ್ಲ, ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು. ತುಂಬ ಟ್ವಿಸ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ. ಆ್ಯಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದರೆ ಲೈಕ್ ಅದು ತುಂಬ ಇಂಪಾರ್ಟೆಂಟ್. ಹಿ ವಾಸ್ ವೆರಿ ಸಪೋರ್ಟಿವ್. ನಮ್ಮ ಶೂಟಿಂಗ್ ಟೈಮಲ್ಲಾಗಲಿ, ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಾಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಗಿರಿ ಸರ್ ಜೊತೆ ನಂದು ಜಾಸ್ತಿ ಇಲ್ಲ, ಬಟ್ ನಾವು ಒಂದು ರೀಲ್ ಮಾಡಿದ್ವಿ. ಸರ್ ನಾನೇ ಸ್ಟೆಪ್ ಕಲಿಯೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ, ಸರ್ ಗೊತ್ತು. ಆದರೆ ಇವ್ರು ಮಾತ್ರ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು. ಇವಾಗ ಮಾಡಲೇಬೇಕು ನಮ್ಮ ಜೊತೆ. ನೆಕ್ಸ್ಟ್ ರಘು ಸರ್, ನಮ್ಮ ಡ್ಯಾನ್ಸ್ ಮಾಸ್ಟರ್, ಕೊರಿಯೋಗ್ರಾಫರ್, ಅವ್ರ ಬಗ್ಗೆ ಹೇಳಬೇಕು. ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ದರಿಂದ ನಾನು ಯಾವುದು ಕೊರಿಯೋಗ್ರಫಿ ಸಾಂಗ್ ಮುಂಚೆ ಯಾವುದು ಮಾಡಿರಲಿಲ್ಲ. ಸರ್ ತುಂಬ ಲೈಕ್ ಪೇಷನ್ಸಿಂದ ನನಗೆ ಹೇಳ್ಕೊಟ್ಟು ನಾನು ತುಂಬಾ ತಪ್ಪು ಮಾಡಿದ್ದೀನಿ, ಬಟ್ ಸ್ಟಿಲ್ ಅವರು ನನಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟಕ್ಕೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಏನು ಸರ್, ಆ್ಯಕ್ಟಿಂಗ್ ಕ್ಲಾಸಸ್ ಅಂತ ನಾನು ಹೋಗಿ, ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಮೈಸೂರಿನವಳು. ಅಲ್ಲಿ ನಮಗೆ ರಂಗಾಯಣ ಅಲ್ಲಿ ಪ್ರಾಕ್ಟೀಸಸ್ ಎಲ್ಲ ಕೊಡ್ತಾರೆ. ನನ್ನ ವೀಕೆಂಡ್ ಲೈಕ್ ನಮ್ಮ ಸಮ್ಮರ್ ಹಾಲಿಡೇಸ್ ಅಂತ ಬಂದರೆ ನಮ್ಗೆ ಪ್ರಾಕ್ಟೀಸ್ ಎಲ್ಲ ಇರ್ತಿತ್ತು ಮೈಸೂರಲ್ಲಿ. ಈ ಸಿನಿಮಾಗಂತ ಸ್ಪೆಷಲ್ ಪ್ರಿಪ್ರೇಷನ್ ಎಲ್ಲ ನಮ್ಮದು ಒಂದು ವರ್ಕ್ಶಾಪ್ ಮಾಡ್ತೀವಿ ಸರ್ ಸಿನಿಮಾ ಮುಂಚೆ, ಅದೇ ನನಗೆ ಪ್ರಿಪ್ರೇಷನ್. ಹಾಗೆ ನಮ್ಮ ಚೇತನ್ ಸರ್ ಆಗಿರ್ಬೋದು, ಸಿದ್ದು ಆಗಿರ್ಬೋದು, ಒಳ್ಳೆ ಗೈಡೆನ್ಸ್ ಕೊಟ್ಟರು ನಮ್ಗೆ ಮುಂಚೆ. ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೇಳ್ತೀನಿ. ನಾನು ಈ ಪಾತ್ರದಲ್ಲಿ ನಮ್ಮ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ. ದಟ್ಸ್ ವೆನ್ ನಾನು ಸಿದ್ದು ಅವ್ರನ್ನ ಮೀಟ್ ಆಗ್ತೀನಿ. ಅವ್ರು ಇದರಲ್ಲಿ ಏರೋಬಿಕ್ಸ್ ಟೀಚರ್ ಆಗಿರ್ತಾರೆ ಸರ್. ಸೊ ಇವರು ಯೋಗ ಟೀಚರ್ ಆಗಿರ್ತಾರೆ ಸರ್. ಕೊಲಾಬ್ರೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಅ ಮೆಚ್ಯೂರ್ಡ್ ಕ್ಯಾರೆಕ್ಟರ್, ಮೆಚ್ಯೂರ್ಡ್ ಗರ್ಲ್. ಅವಳಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ.
ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಪ್ರತಿಯೊಂದೂ, ಆ ರೀತಿ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇದು ನನ್ನ ನ್ಯಾಚುರಲ್ ಹೇರ್ ಸರ್, ಇದು ವಿಗ್ಗು ಅಲ್ಲ, ಮಾಡಿಸಿರೋದು ಅಲ್ಲ. ಇದು ತುಂಬ ಸಲ ಈ ಪ್ರಶ್ನೆಗಳು ಬಂತು. ಇಲ್ಲ ಸರ್, ನಂದು ನ್ಯಾಚುರಲಿ ಕರ್ಲಿ ಹೇರ್. ಇದು ಡಿಫೈನ್ ಮಾಡಿದ್ದಾರೆ ಅಷ್ಟೇ ಇವತ್ತು. ನಂದು ನ್ಯಾಚುರಲಿ ನನ್ನ ಸ್ಕ್ರೀನಲ್ಲಿ ಏನಿದೆ ಹಾಗೆ ಇರೋದು ಸರ್. ಸರಿ, ಕೇಳ್ಬೋದಾ ಯಾಕೆ ಈ ಪ್ರಶ್ನೆ ಬಂತು ಅಂತ? ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಾನು ಕೇಳಿದಷ್ಟೇ. ಓಕೆ, ಥ್ಯಾಂಕ್ ಯು ರಮೇಶ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ವೀಟ್ ವರ್ಡ್ಸ್. ತುಂಬಾ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ತುಂಬಾನೇ ಆರಾಮಾಗಿ ಆಕ್ಟ್ ಮಾಡಿದ್ರೆ, ತುಂಬಾ ನೈಜವಾಗಿ ಕಾಣಿಸುತ್ತೆ. ನಮ್ಮ ಜೊತೆ ನಾವು ಫಾಸ್ಟ್ ಆಗಿ ಓಡ್ತಾ ಇದ್ರು, ನಮ್ಮ ಜೊತೆ ಪಾಪ ಎಡ್ಕೊಂಡು ಏನೋ ಗೊತ್ತಿಲ್ಲ, ಬಟ್ ಆದ್ರೂ ನಮ್ಮ ಜೊತೆ ಓಡಿದ್ರು. ಅದಕ್ಕೆ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ನಾನು ಈ ತ್ರಿಮೂರ್ತಿಗಳಿದಾರಲ್ಲ, ಇವ್ರ ಹತ್ರ ಹೋಗಿಂತ ಮುಂಚೆ ನಮ್ಮ ತಂಡದ ಇನ್ನೊಬ್ಬ ಆಕ್ಟರ್ ಪುನೀತ್ ಬಾಬು ಅವರು, ವಾಯ್ಸ್ ಆಕ್ಟರ್, ಬೇಸಿಕಲಿ ಸಾಕಷ್ಟು ನಟರಿಗೆ ಧ್ವನಿನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಿನಿಮಾದ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ. ಪುನೀತ್ ಅವರೇ, ನಿಮ್ಮ ಪ್ರೀತಿ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಸಿನಿಮಾದಲ್ಲಿ ನಮ್ದು ಒಂದು ಪುಟ್ಟ ಪಾತ್ರ, ಬಟ್ ಹೀರೋಗೆ ಇದರಲ್ಲಿ ಬ್ಲಾಗ್ 1 ಅಲ್ಲಿ ನೋಡಿದ ಹಾಗೆ ಗೋಸ್ಟ್ ಟೌನ್ ಅಂತ ಏನು ಎಸ್ಟಾಬ್ಲಿಷ್ ಮಾಡಿ ತೋರಿಸಿದ್ದಾರೆ. ಆ ಗೋಸ್ಟ್ ಟೌನ್ಗೆ ಹೀರೋಗೆ ಹೋಗೋದಕ್ಕೆ ಪ್ರೇರೇಪಿಸುವಂತ ಒಂದು ಪಾತ್ರ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಚೇತು ನನಗೆ ಸ್ಕೂಲಲ್ಲಿ ನನ್ನ ಜೂನಿಯರು, ಸಿದ್ದು ಕೂಡ ನನ್ನ ಸ್ಕೂಲಲ್ಲಿ ಜೂನಿಯರು. ಸೊ ಹಾಗಾಗಿ ಸಿನಿಮಾದಲ್ಲಿ ಪಾತ್ರ ಇದೇ ಮಾಡ್ತೀರಾ ಅಂತ ಹೇಳಿದ್ರು, ಖಂಡಿತ ಮಾಡೋಣ ಅಂತ ಹೇಳಿ ಜೊತೆ ವರ್ಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಚೇತು ಅಂಡ್ ಗಿರಿಧರ್ ಸರ್ಗೆ. ಇಲ್ಲ ಸರ್, ಆ ಥರ ಅಲ್ಲ. ನಾನು ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದು ನಾನ್ ಕನ್ನಡಿಗ. ಆಕ್ಚುಲಿ ನಂದು ನಾನ್ ಕನ್ನಡಿಗ ಬ್ಲಾಗರ್ ಕ್ಯಾರೆಕ್ಟರ್. ಸೊ ಆ ಗೋಸ್ಟ್ ಟೌನ್ಗೆ ಹೀರೋಗೆ ಹೋಗೋದಕ್ಕೆ ಒಂದು ಪ್ರೇರೇಪಣೆ ಕೊಡುವಂತ ಕ್ಯಾರೆಕ್ಟರ್. ಅದು ಸಲ್ಲೇ ಇದ್ದಾರೆ ಸರ್, ಅದೇ ಹೇಳಿದ್ರು. ಬಟ್ ಅಂದ್ರೆ ಹೌದು, ಕನೆಕ್ಟೆಡ್, ಅದು ಬೇರೆ ವಿಷಯ. ಬಟ್ ಆದ್ರೆ ನಿಮ್ಮ ಧ್ವನಿಗೆ, ನಿಮ್ಮ ಒಂದು ಅಪಿರಿಯನ್ಸ್ಗೆ ಖಂಡಿತ ನಾವೊಂದ್ಸಲ ಸಾಕಷ್ಟು ಸಿನಿಮಾಗಳು ಕಾಯ್ತಾ ಇದ್ದಾರೆ ನಿಮಗೆ ಪಾತ್ರ ಕೊಡೋದಕ್ಕೆ ಅಂತ. ಖಂಡಿತವಾಗ್ಲೂ ಅದ್ಭುತವಾಗಿ ನಡೆಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಮಾಡಿದ್ದಾರೆ. ಈಗ ನಮ್ಮ ಚಿತ್ರ ಇಷ್ಟೊಂದು ವಿಜುವಲಿ ವಾವ್ ಅಂತ ಕಾಣಿಸೋದಕ್ಕೆ ಒಬ್ಬರು ಕಾರಣಕರ್ತರಿದ್ದಾರೆ. ಅವರು ದೀಪಕ್ ಕುಮಾರ್ JK. ನೀವು ಮಾತಾಡಬೇಕು, ಯಾಕಂದ್ರೆ ತುಂಬಾನೇ ಫುಲ್ ಎಂಪ್ಲಾಯ್ಡ್ ಇವರು. ತುಂಬಾನೇ ಸೆಟಲ್. ಹೆಂಗಿರ್ತಾರೆ ಅಂದ್ರೆ ಫ್ಲಾಲೆಸ್ ಆಗಿ ವರ್ಕ್ ಮಾಡ್ತಾರೆ, ಯಾವಾಗಲೂ ಎನರ್ಜೆಟಿಕ್ ಆಗಿರ್ತಾರೆ. ನಮ್ಮ ಎನರ್ಜಿ ಲೆವೆಲ್ಸ್ ಕಡಿಮೆ ಆದ್ರೂ ಇವ್ರು ಕಡಿಮೆ ಆಗಲ್ಲ, ಆ ಥರದೊಂದು ವ್ಯಕ್ತಿ. ದೀಪಕ್ ಅವರ ಪ್ಲೀಸ್ ನಿಮ್ಮ ಪ್ರೀತಿ ಮಾತುಗಳು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಪ್ರೆಸ್ ಅವ್ರು ಎಲ್ಲರಿಗೂ ಹಾಯ್. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಡೈರೆಕ್ಟರ್ಗೆ, ಯಾಕಂದರೆ ಚೇತು ಈ ಚಾನ್ಸ್ ಸಿಕ್ಕಿರೋದ್ರಿಂದ ಇಷ್ಟು ಜನ ನನಗೆ ಪರಿಚಯ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಚೇತ. ಒಳ್ಳೇದಾಗಬೇಕು. ತುಂಬ ಒಳ್ಳೆ ಕ್ರಿಯೇಟಿವಿಟಿ ಇದೆ, ತುಂಬ ಒಳ್ಳೆ ಕತೆ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೊಟ್ಟಿರೋಕ್ಕೆ ನಮ್ಗೆ ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ರು. ನಾನು ಏನೇ ಕೇಳಿದ್ರು, ಯಾಕಂದರೆ ಈ ಸಿನಿಮಾಲಿ ತುಂಬ ನೈಟ್ ಶೂಟ್ ಇರೋದ್ರಿಂದ ಎಕ್ವಿಪ್ಮೆಂಟ್ಸ್ ಆಗಲಿ, ನನಗೆ ಲೈಟ್ ಲಿಸ್ಟ್ಗಳಾಗಲಿ ತುಂಬ ಬೇಕಿತ್ತು. ಯಾವುದನ್ನು ನಾನು ಕಾಂಪ್ರಮೈಸ್ ಮಾಡದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೊಡ್ಯೂಸರ್ ಸರ್ಗೆ. ನಂತರ ನನ್ನ ಹೀರೋ, ನನ್ನ ಹೀರೋ ಬಗ್ಗೆ ಹೇಳಲೇಬೇಕು. ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ನಮ್ಮ ಟ್ರಸ್ಟ್ನ ನೋಡಿ ಇವ್ರಿಗೆ ಹೇಳಿರೋದು ಇದೇ ಮಾತು, ಒಂದಲ್ಲ ಒಂದು ದಿವಸ ಸ್ಟಾರ್ ಆಗೇ ಆಗ್ತಾರೆ. ಅದಂತೂ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಈಸ್ ಆಲ್ರೆಡಿ ಸ್ಟಾರ್, ಬಟ್ ಈ ಗೋಣ ಬಿ ಅ ಬಿಗರ್ ಸ್ಟಾರ್ ಫಾರ್ ಕನ್ನಡ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡ್ಯಾನ್ಸರ್. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ನಾನು ಅವ್ನು ಯಾವತ್ತಾದ್ರೂ ನೋಡಿದಾಗಲೇ ನಾನು ಹೇಳ್ತೀನಿ, ಸಿದ್ದು ನಿನ್ಗೆ ಲೈಫ್ ಇದೆ ಸಿದ್ದು, ನೀನು ಬೆಳಿಲೇಬೇಕು. ಯಾಕಂದರೆ ನಮ್ಮ ಕನ್ನಡಕ್ಕೆ ಹೀರೋಗಳು ಬೇಕು ಸರ್, ಬೇಕು. ಅದ್ರಲ್ಲಿ ನಮ್ಮ ಸಿದ್ದಣ್ಣ ಇದ್ದೇ ಇರ್ತಾರೆ. ನಂತರ ನನ್ನ ಮಾಸ್ಟರ್ ಕೊರಿಯೋಗ್ರಾಫರ್, ಅವ್ರ ಜೊತೆ ಆಲ್ಮೋಸ್ಟ್ ನಾನು ಒಂದು 25 ಸಾಂಗ್ಸ್ ಮಾಡಿದ್ದೀನಿ. ಜೊತೆಗೆ ಬೆಳೀತಾ ಇದ್ದೀವಿ, ಅದೊಂದು ಖುಷಿ. ನಂತರ ಗಿರಿ ಸರ್, ರಘು ಸರ್, ನಮ್ಮ ಸೀನಿಯರ್ಸ್ ಎಲ್ಲ, ಅವ್ರನ್ನೆಲ್ಲ ನಾವು ನೋಡ್ಕೊಂಡು ಬೆಳೆದಿರೋರು. ತುಂಬ ಖುಷಿ ಆಯ್ತು ಸರ್. ಇಡೀ ಟೀಮು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, RR ಕೊಡೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ಏನೇ ಆಗಲಿ ಲೈಫ್, ಒನ್ ಆಫ್ ದ ಲೈಫ್ ನೀವು ಈ ಸಿನಿಮಾಗೆ, ಒನ್ ಆಫ್ ದ ಪಿಲ್ಲರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 45 ಡೇಸು ಆಲ್ಮೋಸ್ಟ್ ಒಂದು 60 ಕಾಲ್ ಶೀಟ್ಸ್ ಆಗಿದೆ ಸರ್. ಲೊಕೇಶನ್ಸು ನೋಡಿ, ನಾನು ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ಗೆ ರಿಯಲಿ ಥ್ಯಾಂಕ್ ಯು. ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೆಂಕಿ, ಚಂದ್ರು ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಸರ್. ಸೆಟ್ ಪ್ರತಿಯೊಂದು ಸೆಟ್ ಹಾಕಿರೋದು ನಾವು, ಪ್ರತಿಯೊಂದು ಲೈವ್ಲಿ ಆಗಿರಬೇಕು ಅಂತ ನಮ್ಮ ಡೈರೆಕ್ಟರ್ ಪಾಯಿಂಟ್ ಅಲ್ಲಿ ಇರೋದ್ರಿಂದ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಲೊಕೇಶನ್ ಬಂದು ಸರ್, ಒಂದು ಪೋರ್ಷನ್ ಮೈಸೂರಲ್ಲಿ ಮಾಡಿದ್ದೀವಿ, ಇನ್ನೊಂದು ಗೋವರ್ಧನ್ ಟ್ಯಾಕೇಜ್ ಅಲ್ಲಿ ಮಾಡಿದ್ವಿ. ಗೋವರ್ಧನ್ ಅಲ್ಲ ಬಂಬೋದು,
ಗೋಪಾಲ್ ಟಾಕೀಸು, ಯಶವಂತಪುರ ಸರ್ಕಲ್ ಹತ್ರ, ಇನ್ HMT. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಕ್ ಅವರೇ. ಈ ತರದೊಂದು ಚಿತ್ರಕ್ಕೆ ಖಂಡಿತವಾಗ್ಲೂ ವಿಜುವಲ್ಸ್ ಸಖತ್ ಮ್ಯಾಟರ್ ಆಗುತ್ತೆ. ಅಂಡ್ ಇಲ್ಲಿ ಏನಂದ್ರೆ ಒಂದು ಕ್ಯಾಮ್ರಾ ಕೂಡ ಒಂದು ಕ್ಯಾರೆಕ್ಟರ್ ಆಗಿನೇ ಕಾಣಿಸ್ಬೇಕು, ಯಾಕಂದ್ರೆ ಜನಕ್ಕೆ ಅದ್ರ ಮುಖಾಂತರನೇ ಈ ಸಿನಿಮಾದ ಒಂದು ಆಳ ಅಂತರಾಳ ತಿಳಿಯೋದು. ಸೊ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ, ನನಗಂತೂ ಬಹಳ ಖುಷಿ ಇದೆ. ಡೈರೆಕ್ಟರ್ ಲಾಸ್ಟಿಗೆ ಮಾತಾಡ್ತೀನಿ, ಯಾಕಂದ್ರೆ ಎಲ್ಲರೂ ಏನ್ ಬಿಟ್ಟಿದ್ರೆ ಆಮೇಲೆ ಅವ್ರು ಮಾತಾಡ್ಲೇಬೇಕಾಗತ್ತೆ. ಹಾಗಾಗಿ ನಮ್ಮ ಚಿತ್ರದ ಆಧಾರ ಸ್ತಂಭ ನಮ್ಮ ಪ್ರೊಡ್ಯೂಸರ್ ಸರ್ ಗಿರಿಧರ್ ಟಿ ವಸಂತಪುರ ಅವರು, ಮೊದಲನೇ ಚಿತ್ರ ಸರ್, ನೀವು ಮಾತಾಡಿ, ನೀವು ಹೇಗೆ ಅನಿಸ್ತಾ ಇದೆ ಈ ಒಂದು ಕ್ಷಣ? ಎಲ್ಲರಿಗೂ ನಮಸ್ಕಾರ. ಗಿರಿಧರ್ ಅಂತ, ವಸಂತಪುರ, ಉತ್ತರಳ್ಳಿ ಹತ್ರ ಬರ್ತಾರೆ ವಸಂತಪುರದವರು. ಏನು ಹೇಳಿ, ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದು ಗೊತ್ತಾಗ್ತಿಲ್ಲ, ಆದರೆ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಹೀರೋ ಆಗ್ತಾ ಇದ್ದೆ ಡ್ರೆಸ್ಗಳು ನೋಡಿ, ಆ ಡ್ರೆಸ್ಗಳು ನಾನು ಆಗ್ತಾ ಇದ್ದೆ. ಪ್ಲಸ್ ನಮ್ಗೆ ಇಲ್ಲೊಬ್ಬ ರಿಪೋರ್ಟ್ ಇದ್ದಾನೆ, ನಾನು ಅವನು ಜೊತೆಲಿ ಓದ್ದವ್ರೆ. ಕಾಲೇಜ್ ಬಂಕುಗಳು ಹಾಕಿ ನಾವು ಸಿನಿಮಾ ನೋಡಕ್ ಹೋಗ್ತಿದ್ವಿ. ಏನೋ ಒಂದು ಇದರಲ್ಲಿ ಸಿನಿಮಾ ಒಂದು ಹುಚ್ಚಿತ್ತು. ಆದರೆ ಕಾಲೇಜಲ್ಲಿ ಫೈನಲ್ ಡಿಗ್ರಿಲಿ ಒಂದು ನಾಟಕ ಮಾಡ್ಬೇಕಾಯ್ತು. ಆ ನಾಟಕಕ್ಕೆ ನಾನೊಂದು ಅದು ಅಲ್ಲಿಂದ ಇದಿತ್ತು. ಒಂದು ಇಲ್ಲ ಅದು ಏನಂದ್ರೆ, ಒಂದು ಚೇತನ್ ಅವರು ನನಗೆ 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ರು ಸರ್. ಒಂದು ಸ್ಕ್ರಿಪ್ಟ್ ಇದೆ ಸರ್, ಒಂದು ಸ್ಟೋರಿ ಇದೆ, ಒಂದು 1 hour ಟೈಮ್ ಕೊಡಿ ಅಂತ. ನಾನು ಬಿಸಿ ಇದ್ದೆ. ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿದೆ. ತುಂಬಾ ಥ್ರಿಲ್ಲಿಂಗ್ ಅನಿಸ್ತು, ಮತ್ತೆ ಮಾಡ್ಬೋದು, ಚೆನ್ನಾಗಿದೆ ಅಂತ ಅನಿಸ್ತು. ಹಂಗಾಗಿ ಮಾಡಿದ್ವಿ ಸರ್. ಎಲ್ಲಿ ಸರ್ ಮಾಡ್ಲೇಬೇಕಲ್ಲ ಸರ್. ಮಾಡ್ಬೇಕು ಅಂತ ಬಂದ್ಮೇಲೆ ಏನಾಗಿದೆ, ಆಕ್ಚುಲಿ ಏನಂತಂದ್ರೆ ನಾವು ಬಜೆಟ್ ಹನುಮಾನ್ ಮಾಲಿಕ್ ಹೋಗ್ಬೇಕು ಅಂತ ಇರ್ಲಿಲ್ಲ. ಆ ಸಾಂಗ್ಗೋಸ್ಕರ ಹೋಗ್ಬೇಕು ಅಂತ ಹೇಳಿ ಹೋಗಿ ಮಾಡ್ತಾ ಬಂದ್ವಿ ಸರ್. ಟಿಪ್ಪು ಅವ್ರ ಹತ್ರ ನಿಲ್ಲಿಲ್ಲ. ಎಲ್ಲ ನಮ್ಮ ಏನು ಕನ್ನಡದವರಲ್ಲಿ ಏನಿದ್ದಾರೆ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಇರೋರು ಮಾಡ್ಬೇಕು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪಾಪ ಸರ್, ಇದು ಹನುಮಾನ್ ಮಾಲಿಕ್ ಬೇಕೇ ಬೇಕು ಅಂದ್ರೆ ಆಯ್ತು ಹೋಗೋಣ ಅಂತ ಹೇಳಿ ಮಾಡಿಸ್ಕೊಂಡಿದ್ವಿ ಸರ್. ಇನ್ನೂ ಸ್ವಲ್ಪ ಕೆಲಸ ಇದೆ ಸರ್, ಇನ್ನು CG ವರ್ಕ್ ಎಲ್ಲ ಕೆಲಸ ಇದೆ. ಈ ಸ್ವಲ್ಪ ಇನ್ನೊಂದು 2-3 ತಿಂಗಳ ಕೆಲಸ ಆಗಿದೆ ಸರ್. ಲ್ಯಾಂಡ್ ಡೆವಲಪರ್ ಬಿಲ್ಡರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಪ್ರಾಜೆಕ್ಟ್ ತುಂಬಾನೇ ಒಳ್ಳೇದು ಮಾಡಲಿ. ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಡೈರೆಕ್ಟರ್ ಚೇತನ್ ಶೆಟ್ಟಿ ಅವರು ಯಾವುದೇ ವೇದಿಕೆಗೆ ಹೋದ್ರು ತುಂಬಾ ಕಮ್ಮಿ ಮಾತಾಡ್ತಾರೆ, ಆದ್ರೆ ಇವತ್ತು ಕಮ್ಮಿ ಮಾತಾಡೋಕ್ಕಾಗಲ್ಲ, ಕ್ಷಮಿಸಿ. ಇವತ್ತು ನೀವು ಜಾಸ್ತಿ ಮಾತಾಡಲೇಬೇಕು. ಸೊ ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದವ್ರಿಗೆ, ಪ್ರಿಂಟ್, ಡಿಜಿಟಲ್ ಹಾಗೆ ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸುಮಾರು ಸಿನಿಮಾದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ. ಸೊ ಗಿರಿಯಣ್ಣ, ರಘು ಸರ್, ಸಿದ್ದು ಬ್ರೋ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ರು ಅಷ್ಟೇ. ಸರ್ ಅದ್ರ ಮೇಲೆ ಹೋಗಲ್ಲ ಸರ್, ಬ್ಲಾಗರ್ ಮೇಲೆ ಹೋಗುತ್ತೆ. ಲೇಟರ್ ಆನ್ ಪ್ಯಾರಾನಾರ್ಮಲ್ ಮೇಲೆ ಹೋಗುತ್ತೆ. ಪ್ಯಾರಾನಾರ್ಮಲ್ ಅಂದರೆ ಗೋಸ್ಟ್ ಹಂಟಿಂಗ್ ಮೇಲೆ ಹೋಗುತ್ತೆ. ಇಲ್ಲ, ಭೇಟಿ ಮಾಡಿದ್ದೀವಿ. ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಪೂರ್ವತಯಾರಿ ಮಾಡ್ಕೊಂಡೆ ಬಂದಿದ್ದು. ನನ್ಗೆ ಯಾವುದು ಆ ಥರ ಅನುಭವ ಆಗಿಲ್ಲ. ಶೂಟ್ ಮಾಡಿದಾಗ ಯಾವ ಥರ ಅನುಭವ ಆಗಿಲ್ಲ ಸರ್. ಪಾಪ ಗಿರಿಯಣ್ಣ ತುಂಬಾ ಸಪೋರ್ಟ್ ಮಾಡಿದ್ರು. ಸರ್ ನಾವು ಜನವರಿ ಸ್ಟಾರ್ಟ್ ಮಾಡಿತ್ತು 2024 ಹಾಂ, 45 ದಿವಸ. ಹಾಂ, ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಇನ್ಸ್ಪೈರ್ಡ್ ಆಗೇನೆ. ಈಗ ಪ್ರತಿಯೊಬ್ಬರು ಯಾರೇ ಒಂದು ಮೊಬೈಲ್ ತೊಗೊಂಡ್ರು ಬ್ಲಾಗರ್ ಆಗಬೇಕು, ಆ ಥರ ಈ ಥರ ವಿಡಿಯೋ ಸುಮ್ಮನೆ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಂ,
ಹೌದು ಸರ್, ಅದೇ ಡಿಫ್ರೆಂಟ್ ಇದೆ. ಸೊ ಇದು ಒಬ್ರು ಬ್ಲಾಗರ್ ಮೇಲೆ ಮಾಡಿರೋದು, ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ. ಸೊ ಕಾಮಿಡಿ, ಹಾರರ್ ಇದೆ. ಇದು ನನ್ನ ಸರ್ ಮೊದಲನೇ ಸಿನಿಮಾ. ಕೆಮಿಸ್ಟ್ರಿ ಆಫ್ ಕರೆಪದಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಸರ್ ಇನ್ನ CG ವರ್ಕ್ ಪೆಂಡಿಂಗ್ ಇದೆ, ನಡೀತಾ ಇದೆ. ನಾವು 2-3 ಮಂತ್ಸಲ್ಲಿ ಎಲ್ಲ ಡಿಸೈಡ್ ಮಾಡ್ತೀವಿ. ಹಾಂ ಸರ್, CG ಇನ್ನೊಂದು 45% ಇದೆ. ಹೌದು, ಸೆಕೆಂಡ್ ಆಫ್ ಅಲ್ಲಿ. ಪ್ರತಿಯೊಂದು ಮೈನು ಅಂದ್ರೆ ತುಂಬಾ ಡೀಟೇಲ್ ಆಗಿ ಹೋಗಿದ್ದಾರೆ ಚೇತು. ಅಂದ್ರೆ ಈಗ ನಂಗೆ ಸ್ಮೋಕ್ ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಸ್ಮೋಕ್ ಇದ್ರೇನು ಅದಕ್ಕೂ ನಮ್ಗೆ ಆಡ್ ಆನ್ಸ್ ಆಗ್ಬೇಕು ಅಂತ, ಅಂದ್ರೆ ತುಂಬಾ ಡೀಟೇಲ್ ಆಗಿ ಮಾಡಿರೋದ್ರಿಂದ ಜಾಸ್ತಿ CG ವರ್ಕ್ ಉಂಟು. ವ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ ಅದು ಆ ಥರದ್ದೆಲ್ಲ ಇದು ಮಾಡಿಸ್ಬೇಕು ಅದರಿಂದ. ಓಕೆ, ಥ್ಯಾಂಕ್ ಯು. ಕ್ಷಮಿಸಿ, ನನ್ನ ಚಿತ್ರದ ಬಗ್ಗೆ ಹೇಳ್ತೀನಿ. ನಿಮ್ಗೆ ಅನ್ಸ್ಬೋದು ಏನಕ್ಕೆ ಇವೆಲ್ಲ ಹಿಡ್ಕೊಂಡು ನಿಂತಿದ್ದೀನಿ ಅಂತ. ನನ್ನ ಸಿನಿಮಾದಲ್ಲಿ ಇವೆಲ್ಲ ತುಂಬಾನೇ ಪ್ರಮುಖವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ನನ್ನ ಹೆಸರು ಈ ಚಿತ್ರದಲ್ಲಿ ಸಿದ್ದು, ನಿಜ ಜೀವನದಲ್ಲೂ ಸಿದ್ದು ಅಂತ ಕರೀತಾರೆ. ಈ ಚಿತ್ರದಲ್ಲೂ ನನ್ನ ಹೆಸರು ತುಂಬಾ ಚೆನ್ನಾಗಿದೆ, ಬೇಕೇ ಬೇಕು ಅಂತ ಡೈರೆಕ್ಟರ್ ಇದನ್ನ ನನಗೋಸ್ಕರ ಅಂತ ಸಿದ್ದು ಅಂತ ಇಟ್ಟಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ನನ್ನ ಹೆಸರು ಸಿದ್ದು, ನಿಜ ಜೀವನದಲ್ಲಿ ಕೂಡ ನನ್ನ ಹೆಸರು ಸಿದ್ದು ಅಂತಾನೆ ಇದೆ. ಸೊ ಈ ಚಿತ್ರದಲ್ಲಿ ನಾನು ವ್ಲಾಗರ್ ಪಾತ್ರ ಮಾಡ್ತಿದ್ದೀನಿ. ಈಗ ಚೇತನ್ ಅವ್ರು ಹೇಳಿದಂಗೆ ಪ್ರತಿಯೊಬ್ರು ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ, ಇಲ್ಲಾಂದ್ರೆ ಅವ್ರದೇ ಒಂದು ವಿಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಆಗಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತ ಒಂದು ಪಾತ್ರ ನಂದು. ತುಂಬಾ ವಿಟಿ ಆಗಿದ್ದೀನಿ, ಏನೋ ಒಂದು ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲಿಸುವಂತ ಹುಡುಗ ಈ ಒಂದು ಚಿತ್ರದಲ್ಲಿ. ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟಪಡ್ತೀನಿ ಅನ್ನೋದೇ ಚಿತ್ರದಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಒಂದು ಲವ್ ಆಂಗಲ್ ಇದೆ. ಸೊ ಬ್ಯೂಟಿಫುಲ್ ಗರ್ಲ್ ಇದ್ದಾರೆ ಸೊ ಚಿತ್ರದಲ್ಲಿ. ಸೊ ಆ ಚಿತ್ರ ಈ ಬ್ಲಾಗಿಂಗ್ ಜೊತೆಗೆ ಲವ್ ಆಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದೊಂದು ಅದೇ ನಮ್ಮ ಚಿತ್ರದ ಲೈನ್ ಆಗಿದೆ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅವ್ರು ಹೇಳಿಲ್ಲ, ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ವಾವ್ ಎಲಿಮೆಂಟ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಹೇಳ್ತೀರಾ. ಸೊ ಚಿತ್ರದಲ್ಲಿ ಬ್ಲಾಗರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಬಹಳ ಖುಷಿ ಇದೆ. ಎಷ್ಟು ದಿನ ಶೂಟ್ ಮಾಡಿದೀವೋ ಅಷ್ಟು ದಿನ ನಾನಾಗಿದ್ದೀನಿ. ತುಂಬಾನೇ ಏನು ಪ್ರಯತ್ನ ಪಡಬೇಕು ಅಂತ ಇರಲಿಲ್ಲ, ಯಾಕಂದ್ರೆ ಅಷ್ಟು ಅಂದ್ರೆ ನನಗೆ ಹೊಂದುವಂತ ಒಂದು ಪಾತ್ರ ಇದು. ಯಾಕಂದ್ರೆ ಯೂಶಲಿ ನಾನು ವ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು, ಬಟ್ ಅದನ್ನ ಯಾವತ್ತೂ ನಾನು ನನ್ನ ಪ್ರೊಫೆಷನ್ ಆಗಿ ತಗೊಂಡಿಲ್ಲ. ಸೊ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ ಚೇತನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ಇದರಲ್ಲಿ ನನ್ನ ಕಥೆ ಕೇಳಿದಾಗ ಬಹಳ ಇಷ್ಟ ಆಗಿದ್ದಂದ್ರೆ ದ ಲೂಪ್. ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ ದ ಬ್ಲಾಗ್ ದ ಲೂಪ್ ಅಂತ, ಈ ಸಿನಿಮಾಲಿರುವಂತ ಒಂದು ಕಾಂಟೆಂಟ್ ದ ಲೂಪೇ ಬಹಳ ಇಷ್ಟ ಆಗಿದೆ ನನಗೆ. ಆ ಲೂಪ್, ಆ ವಿಷಯ ಬಹಳ ಎಕ್ಸೈಟ್ ಮಾಡ್ತೀನಿ ನನಗೆ. ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ. ಅಂಡ್ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಇಡೀ ತಂಡಕ್ಕೆ. ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು, ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು, ಅಲ್ಲಿಂದನೂ ಎಷ್ಟು ಪಾಸಿಟಿವ್ ಅಂತ ಅನ್ಸಿದೆ ಅಂತ ಹೇಳಿದ್ರೆ, ಯಾರು ಇಲ್ಲಿ ಏನು ಹೈರಾರ್ಕೀಸ್ ಇಲ್ಲ. ನಾವೇನೋ ಚಿತ್ರ ಮಾಡ್ತಾ ಇದೀವಿ, ನೀವು ಹಿಂಗೆ ಇರಬೇಕು, ಹಂಗೆ ಎಲ್ಲರಿಗೂ ಅವ್ರದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇತ್ತು, ಅವ್ರದೇ ಆದಂಥ ಒಂದು ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂಡ್ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಗಿರಿಧರ್ ಸರ್ಗೆ. ಯಾಕಂದ್ರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ, ಮಾಸ್ಟರ್ ಗೊತ್ತು. ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಅವ್ರು ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ, ಕಷ್ಟ ಅಂತ ಹೇಳ್ಕೊಳ್ತಿಲ್ಲ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದು ಥಿಯೇಟರ್ಸ್ ಮಾಡಾದ್ಮೇಲೂ ಒಂದು ಧಾರಾವಾಹಿಗಳು ಮಾಡ್ತಾ ಇದೆ. ಒಬ್ಬರಿಗೆ ಹಣ ಹೂಡ್ತಿದ್ದಾರೆ ಅಂದ್ರೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನನ್ನಂತ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನನ್ನ ಚಿರಋಣಿ ನಿಮಗೆ. ಗೊತ್ತಿಲ್ಲ ಏನಂತ ಹೇಳ್ಬೋದು, ಬಟ್ ಆದ್ರೆ ನನ್ನ ಬ್ಲಡ್ ಅಂಡ್ ಸ್ವೆಟ್ ಹಾಕಿ ಈ ಸಿನಿಮಾನ ಮಾಡಿದೀವಿ. ಈ ಸಿನಿಮಾ ನಾವೆಲ್ಲ ಬಂದು ನೋಡಿ ಹಾರೈಸಬೇಕು. ಯಾಕಂದ್ರೆ ಈ ಚಿತ್ರ ಎಷ್ಟೋ ಜನರ ಕನಸಾಗಿದೆ. ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮ್ಗೆ ಕೊಡುವಂತ ಪ್ರೀತಿ ಬಹಳ ಮುಖ್ಯ ಆಗುತ್ತೆ. ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಇವಾಗೆಲ್ಲ ಏನ್ ಬರ್ತಾ ಹಾಕ್ತೀರ, ಬಹಳ ನಮ್ಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗುತ್ತೆ ಸಿನಿಮಾ ನಾವು ತಗೊಂಡೋಗೋದಕ್ಕೆ ಆಡಿಯನ್ಸ್ಗೆ. ಸೊ ಹಾಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಆದ ಮೇಲೂ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಕ್ರೆಡಿಟ್ ಗೋಸ್ ಟು ಮಾಸ್ಟರ್. ಸರ್ ನಮ್ಗೆ ಏನಂತ ಅನ್ಸುತ್ತೆ ಅಂದ್ರೆ, ವ್ಲಾಗರ್ ಅನ್ನೋದು ಒಂದು ಹೇಗಿದೆ ಅಂದ್ರೆ ತುಂಬಾ ಜನ ಕನೆಕ್ಟ್ ಆಗುವಂತ ಪಾತ್ರ. ಇದಕ್ಕಿಂತ ಮುಂಚೆ ಒಂದು ಧಾರಾವಾಹಿ ಮಾಡಿದ್ದೆ ಪಾರು ಅಂತ. ಆ ಪಾರು ಧಾರಾವಾಹಿ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್, ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಒಬ್ರು ಹಿರಿಯ ನಟರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಸೊ ನಾನು ನೋಡ್ಬಿಟ್ಟು ಹೇಳಿದ್ರು, ಸರ್ ನಿಮ್ಮನ್ನ ನೋಡಿದ್ರೆ ಒಬ್ರು ನೆನಪಾಗ್ತಾರೆ, ಅವ್ರು ದೇಡ್ ನಿಮ್ ತರನೇ ಇದಾರೆ ಅಂತ ನನಗೆ ಹೇಳಿದ್ರು. ಸರ್ ಯಾರು ಅಂತ ತಿಳ್ಕೊಬೋದಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪಾರು ಧಾರಾವಾಹಿಲಿ ಪ್ರೀತಮ್ ಪಾತ್ರ ಸಿಮ್ ನಿಮ್ ತರನೇ ಇದಾರೆ ಅಂತ ನನಗೆ ಹೇಳಿದ್ರು. ನಾನು ನಕ್ಬಿಟ್ಟು ಸರ್ ನಾನೇ ಅಂತ ಹೇಳಿದೆ. ಇಮಿಡಿಯೇಟ್ ಅವ್ರು ಏನಂತ ಹೇಳಿದ್ರೆ, ಅಯ್ಯೋ ಬಡಿದೆ ಅಲಾ ಮುಂಡಿದೆ ನೀನೇನೋ ಅದು
ಇಮಿಡಿಯೇಟ್ ಆಗಿ ಅವ್ರು ಎಷ್ಟು ಪ್ರೀತಿ ತೋರಿಸಿದ್ರು ಅಂದ್ರೆ ನಮ್ಮ ಮನೆ ಮಗ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಸೊ ಆ ಪಾತ್ರ ನನಗೆ ಅಷ್ಟು ಹೆಲ್ಪ್ ಆಗಿತ್ತು. ಸೊ ವ್ಲಾಗರ್ ಅನ್ನೋ ಪಾತ್ರ ನನಗೇನಂತ ಅನ್ಸುತ್ತಂದ್ರೆ ಪ್ರತಿ ಮನೆ ಮನಸ್ಸಿಗೂ ತಲುಪುವಂತ ಪಾತ್ರ ಇದು. ಯಾಕಂದ್ರೆ ಇವಾಗ ಜಾಸ್ತಿ ಸಿನಿಮಾ ನೋಡ್ತಾರೋ ಬಿಡ್ತಾರೋ, ಐ ಥಿಂಕ್ ಎಲ್ಲರೂ ಬ್ಲಾಗಿಂಗ್ ಅಂತೂ ಖಂಡಿತ ನೋಡ್ತೀವಿ. ಸೊ ಐ ಥಿಂಕ್ ತುಂಬಾ ಮನಸ್ಸಿಗೆ ಹತ್ತಿರವಾಗುವಂತ ಪಾತ್ರ, ನಮ್ಮನೆ ಹುಡುಗ, ನಮ್ಮ ಬ್ರದರ್ ಅಥವಾ ನನ್ನ ಫ್ರೆಂಡ್ ಅಂತ ಒಂದು ಭಾವಿಸೋ ಒಂದು ಪಾತ್ರ ಆಗಬಹುದು ಅಂತ ನಾನು ಭಾವಿಸ್ತೀನಿ ಸರ್ ಇದನ್ನ. ಹಾ ಸರ್. ಹಾ ಸರ್. ಎಸ್ ಸರ್. ಸರ್ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಗಾಡ್, ಪೇರೆಂಟ್ಸ್, ಹಾಗೆ ನನ್ನ ಜೊತೆ ಯಾರು ಕೆಲಸ ಮಾಡಿದ್ದಾರೆ ಎಲ್ಲರೂ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಡೆಫಿನೆಟ್ಲಿ ಒಬ್ಬರ ಹೀರೋಗೆ ಏನ್ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಅದನ್ನ ಶೋಕೇಸ್ ಮಾಡೋದು ಬಹಳ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಅದನ್ನ ಮಾರ್ಕೆಟು ಮಾಡ್ಬೋದು, ಅದರಿಂದ ನಾವು ಖಂಡಿತವಾಗ್ಲೂ ಅದನ್ನ ರೀಚ್ ಔಟ್ ಮಾಡ್ಬೋದು. ಬಟ್ ಎಲ್ಲ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಲ್ಲ. ಡ್ಯಾನ್ಸ್ ಬರ್ತಿದ್ರು, ಫೈಟ್ ಬರ್ತಿದ್ರು, ಅಥವಾ ಒಳ್ಳೆ ಆಕ್ಟ್ ಮಾಡ್ತೀವಿ ಅಂದ್ರೆ ಸ್ಪೇಸ್ ಕೊಡಲ್ಲ. ಬಟ್ ಆದ್ರೆ ಐ ಶುಡ್ ಥ್ಯಾಂಕ್ ಮೈ ಡೈರೆಕ್ಟರ್. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇಡೋಣ, ಸಾಂಗ್ ಅಲ್ಲಿ ಒಂದು ಹುಕ್ ಸ್ಟೆಪ್ ಇಡೋಣ, ಈ ಸಾಂಗ್ ರೀಚ್ ಔಟ್ ಮಾಡೋಣ ಅಂತ ನನಗೊಂದು ಸ್ಪೇಸ್ ಕೊಟ್ಟಿದ್ದು. ಐ ಥಿಂಕ್ ಅದು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಡ್ಯಾನ್ಸರ್ ಆಗಿರೋದಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ತುಂಬಾ ಕನ್ಸ್ಟೆನ್ಸ್ ಅಲ್ಲಿ ಶೂಟ್ ಮಾಡಿದೀವಿ. ನಮಗೆ ರಿಹರ್ಸಲ್ಸ್ ಇತ್ತು, ಆದ್ರೆ ಕಂಟಿನ್ಯೂಸ್ ಆಗಿ 5 ದಿವಸ ರಿಹರ್ಸಲ್ಸ್, 6 ದಿವಸ ರಿಹರ್ಸಲ್ಸ್ ಎಲ್ಲ ಮಾಡಿಲ್ಲ. ಒಂದು ಶೂಟಿಂಗ್ ಮುಗಿಸ್ಕೊಂಡ್ಬಂದ್ವಿ, 2 ಅವರ್ ರಿಹರ್ಸಲ್ಸ್ ಮಾಡಿದ್ವಿ, ನೆಕ್ಸ್ಟ್ ಡೇ 2 ದಿನ ಶೂಟಿಂಗ್ ಮಾಡಿದ್ವಿ. ಸ್ಪಾಟ್ ಅಲ್ಲಿ ಚೇಂಜಸ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನ್ನ ಒಂದು ಜೋಶ್ಗೆ ಅವರು ಕೊಟ್ಟಂತ ಜೋಶ್ ಅಷ್ಟೇ ಇದೆ ಸರ್. ಐ ಥಿಂಕ್ ಪ್ರತಿ ಸಿನಿಮಾ ಸಿಗ್ತಿರೋದು ನನ್ನ ಪುಣ್ಯ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ಐ ಆಮ್ ಲಕ್ಕಿ. ಹಾ ಸರ್. ಓ ನೋಡಿ, ಐ ಸರ್ ಮೇಜರ್ ಪಾಯಿಂಟೇ ಮರ್ತ್ಬಿಟ್ಟಿದೀವಿ ಸರ್. ಅದನ್ನ ನಿಮ್ಗೆಲ್ಲ ಓಕೆ ಅಂತ ಹೇಳಿದ್ರೆ, ಈಗ ಗಿರಿಯಣ್ಣರ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಬೈಕ್ ಹುಕ್ ಸ್ಟೆಪ್ ಮಾಡ್ತೀವಿ. ದಯವಿಟ್ಟು ಇದನ್ನೆಲ್ಲರೂ ಮಾಧ್ಯಮ ಮಿತ್ರರು ಕ್ಯಾಪ್ಚರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ಆ ಹುಕ್ಕು ಎಲ್ಲಿಂದ ರೆಡಿ ಆಗ್ಬೇಕು ಅಂತ ಹೇಳ್ತೀನಿ. ಓಕೆ, ಒಂದು ಫೋಟೋಗ್ರಾಫ್ ಆದ್ಮೇಲೆ ಮಾಡೋಣ, ಹೇಗಿರ್ತೀರಿ ಸರ್? ಓಕೆ, ಡನ್. ಅಣ್ಣ ಹಂಗೆ ಮಾಡ್ತೀವಣ್ಣ. ಇವಾಗ ಅದೇ ತರ ನಾನು ಮತ್ತೆ ರಘು ಸರ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್, ಗಿರಿಯಣ್ಣ ಮತ್ತು ರವೀಶ್ ಅವರು ಇದರಲ್ಲಿ ಮುಖ್ಯ ಮಾಸ್ಟರ್ ಆಗಿರ್ತಾರೆ 2013. ಬಟ್ ಈಗ ಡೆಫಿನೆಟ್ಲಿ 10 years ಆಯ್ತು. ಇಟ್ಸ್ ಅ ಗ್ರೇಟ್ ಥಿಂಗ್, ಇಟ್ಸ್ ಅ ಗ್ರೇಟ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೆಂಬರಿಂಗ್ ದಟ್. ಥ್ಯಾಂಕ್ ಯು ಸೋ ಮಚ್. ಈ 10 ವರ್ಷದಲ್ಲಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಇದು ನನ್ನ 2ನೇ ಚಿತ್ರ ನಾಯಕ ನಟನಾಗಿ. ಸೊ ಈಗ ನನಗಿನ್ನ ಅಂಬೆಗಾಲ್ ಇಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇದೆ. ಈಗಲೂ ಹೊಸತನ, ಪ್ರತಿದಿನ ನೂತನ ಅಂತ ನಾನು ಭಾವಿಸ್ತೀನಿ. ಸೊ ಹೋಪ್ಫುಲಿ ಈ ಜರ್ನಿ ಹೇಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಬರ್ತೀರಾ?